ವೆಲ್ಕಮ್ ಟು ಚೋನವಿ ವ್ಲಾಗ್ಸ್. ಇವತ್ತು ನಾನು ಮಾಡೋಕ್ಕೆ ಹೋಗ್ತಾ ಇರೋದು ಮಟನ್ ಸಾಂಬಾರಿಗೆ ಮೇಯ್ನಾಗಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಟೊಮ್ಯಾಟೊ ಒಂದೆರಡು, ಮತ್ತು ಈರುಳ್ಳಿ, ಒಂದಿಡಿ ಕೊತ್ತಂಬರಿ ಸೊಪ್ಪು, ಮತ್ತು ಚಕ್ಕೆ, ಲವಂಗ, ಹಾಗೆಯೇ ಒಂದು ಹಾಫ್ ಹೋಳು ಕಾಯಿ ತುರಿ. ಫಸ್ಟು ನೀವು ಒಂದು ಹಾಫ್ kg ಮಟನ್ನ ಚೆನ್ನಾಗಿ ಒಂದು 5 ಸಲ ವಾಶ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಒಂದು 2 ಆನಿಯನ್ನ ತೊಗೊಂಡು ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ. ಚಾಪ್ ಮಾಡ್ಕೊಂಡಿರೋ ಆನಿಯನ್ನ ನೀವು ಒಂದು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ. ವಾಟರ್ ಹಾಕ್ಕೊಂಡು ಒಂದು ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿದ್ದಾಗ ಈ ಥರ ಬರುತ್ತೆ. ಈ ಕನ್ಸಿಸ್ಟೆನ್ಸಿಲಿ ಇರಲಿ. ನಂತರ ಒಂದು ಕುಕ್ಕರ್ನಿಗೆ ಒಂದು 5 to 6 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅಂದರೆ ನೀವು ನಿಮಗೆ ಬೇಕಾದಂಗೆ ಹಾಕೋಬೋದು, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ನಾನು ಆಯಿಲ್ ಕಡಿಮೆ ಹಾಕೋದ್ರಿಂದ ನಾನು ಕಡಿಮೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ಗೀ ಕೂಡ ಹಾಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸಖತ್ತಾಗಿರುತ್ತೆ. ನನಗೆ ಇಷ್ಟ ಇಲ್ಲ ಅಂತ ನಾನು ಹಾಕಿಲ್ಲ. ನಂತರ ಚೆನ್ನಾಗಿ ಆಯಿಲ್ ಕಾದ್ಮೇಲೆ ಅದಕ್ಕೆ ಮಟನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಚಿಸ್ ಅಂತ ಸೌಂಡ್ ಬರಬೇಕು, ಅಷ್ಟು ಆಯಿಲ್ ಕಾದಿರಬೇಕು. ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿ, ಅಂದರೆ ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಲ್ಟ್ ಹಾಕ್ಕೊಂಡು. ಹಿಂಗೆ ಅಂತ ಹೇಳಿದ್ರೆ ಕೆಳಗಡೆ ತಳ ಹಿಡಿದುಬಿಡುತ್ತೆ. ಸೊ ಹಾಗೆ ತಳ ಹಿಡಿದೇ ಇರೋ ಥರ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗಟ್ಟಿಯಾಗಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೊಬೈಲ್ ಒಂದು ಕೈಯಲ್ಲಿ ಇಟ್ಕೊಂಡು ಬಾಡಿಸ್ತಾ ಇರೋದ್ರಿಂದ ಶೇಕ್ ಆಗ್ತಿದೆ. ಇದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದರೆ ಅದ್ರದ್ದು ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಂತರ ಇದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಡಿ. ಅದು ಕ್ಲೋಸ್ ಮಾಡಾದ್ಮೇಲೆ ಈ ಥರ ಬರುತ್ತೆ, ಅಂದರೆ ಸ್ವಲ್ಪ ಬೆಂದಿರುತ್ತೆ. ಅಂದರೆ ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳೋ ತನಕನೂ ನೀವು ಫ್ರೈ ಮಾಡ್ಕೊಬೇಕು. ಫ್ರೈ ಆದ ತಕ್ಷಣ ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಅರಿಶಿನ, ಈರುಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಷ್ಟು ವಾಟ್ರ್ ಹಾಕ್ಕೊಳ್ಳಿ. ಅಂದರೆ ಮಟನ್ ಬೇಯೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು, ಅಂದರೆ ಒಂದು 2 to 3 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. ಹಾಫ್ kg ಮಟನ್ ಅಲ್ವಾ. ವಾಟರ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿದ್ರೆ ಈ ಥರ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದೀತಾ ಇರುತ್ತೆ. ಕುದಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ 5 ವಿಸಿಲ್ನ ಕೂಗಿಸ್ಕೊಳ್ಳಿ. ಮಟನ್ ಹೇಗಿರುತ್ತೆ ನೋಡ್ಕೊಂಡು ಕೂಗಿಸ್ಕೊಳ್ಳಿ. 5 ವಿಸಿಲ್ ಅಂತೂ ಕಂಪಲ್ಸರಿ. ಕೂಗಿಸ್ಕೊಂಡಿದ ನಂತರ ಇದು ಖಾರ ರೆಡಿ ಮಾಡಿರೋದು, ಅಂದರೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಹಾಗೆ ಚಕ್ಕೆ, ಲವಂಗ ಇದಿಷ್ಟನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡು ನಂತರ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಟನ್ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಮಟನ್ ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ಚಿಲ್ಲಿ ಪೌಡ್ರು ಅಥವಾ ಧನಿಯಾ ಪೌಡ್ರು ಎರಡನ್ನೂ ಆ್ಯಡ್ ಮಾಡಿಕೊಂಡು ಮಾಡ್ಕೊಬೋದು. ಇದು ಮನೆಯಲ್ಲೇ ಮಾಡಿರುವಂತಹ ಮಟನ್ ಸಾಂಬಾರು ಪೌಡ್ರ್ ಆಗಿರೋದ್ರಿಂದ ನಾನು ಮಟನ್ ಸಾಂಬಾರು ಪೌಡ್ರ್ ಹಾಕ್ಕೊಂಡೆ. ನಂತರ ಗ್ರೈಂಡ್ ಆದಮೇಲೆ ಇಲ್ಲಿ ಲಿಡ್ ಓಪನ್ ಮಾಡಿದ್ಮೇಲೆ ನಮಗೆ ಈ ಥರ ಬಂದಿರುತ್ತೆ. ಅಂದರೆ ಅರಿಶಿನ ಈರುಳ್ಳಿಯಲ್ಲಿ ಮಟನ್ ಬೆಂದಿರೋದು ಹಿಂಗಿರುತ್ತೆ. ಈ ಬೆಂದಿರುವಂತಹ ಮಟನ್ಗೆ ನಾವು ಒಂದು ಸಪ್ರೇಟು ಎತ್ತಿಕೊಂಡು ಅದಕ್ಕೆ ಒಂದು ಖಾಲಿ ಪಾತ್ರೆ ಇನ್ನೊಂದು ತೊಗೊಂಡು ಅದನ್ನು ಇಲ್ಲಿಗೆ ಹಾಕ್ಕೊಳ್ಳಿ. ಅಂದರೆ ಅರಿಶಿನ ಈರುಳ್ಳಿಲಿ ಬೆಂದಿರುವಂತಹ ಮಟನ್ನ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ, ಅಂದರೆ ಎಣ್ಣೆಲಿ ಫ್ರೈ ಮಾಡಿ ಆಮೇಲೆ ರುಬ್ಬಿರುವಂತಹ ಮಸಾಲಾನ ಇದಕ್ಕೆ ಚೆನ್ನಾಗಿ ಎರಡೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಎಣ್ಣೆಲಿ ಫ್ರೈ ಮಾಡುವಂತಹ ವೀಡಿಯೋ ಮಾಡಿದ್ದೆ ಅಂದ್ಕೊಂಡೆ. ಏನಂತ ಹೇಳಿದ್ರೆ ಮೊಬೈಲ್ ಹಂಗೆ ಇಟ್ಕೊಂಡಿದ್ದೀನಿ, ವೀಡಿಯೋ ಆನೇ ಮಾಡಿಲ್ಲ. ಸೊ ಅದೊಂದು ಕ್ಲಿಪ್ಪಿಂಗ್ ನನಗೆ ಸಿಕ್ಕಲಿಲ್ಲ. ನನಗೂ ಇವಾಗ ಎಡಿಟಿಂಗ್ ಮಾಡಿದಾಗಲೇ ಗೊತ್ತಾಗಿದ್ದು. ಸೊ ನೀವು ಫ್ರೈ ಮಾಡಿಕೊಂಡು ರುಬ್ಕೊಳ್ಳಿ. ನಂತರ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಹಚ್ಚಿ ಪಾತ್ರೆನ ಒಲೆ ಮೇಲೆ ಇಡಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು, ಗಟ್ಟಿಗೆ ಬೇಕಾ ಅಥವಾ ತೆಳುವಾಗಿ ಬೇಕಾ ಅಂತ ನೋಡಿಕೊಂಡು ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ತೆಳು ಬೇಕು, ಅದಕ್ಕೋಸ್ಕರ ನಾನು ಆಲ್ರೆಡಿ ವಾಟರ್ ಹಾಕಿದ್ದೆ. ಸೊ ಈಗಲೂ ವಾಟರ್ ಹಾಕಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಇರಬೇಕು. ಮೀಡಿಯಮ್ ಫ್ಲೇಮ್ ಕೊಟ್ಬಿಟ್ಟು ಗ್ಯಾಸ್ನ ಆನ್ ಮಾಡಿಕೊಂಡಿರ್ತೀನಿ. ಹೈ ಫ್ಲೇಮ್ ಇರಬಾರ್ದು, ಮೀಡಿಯಮ್ ಫ್ಲೇಮು. ಅದಾದಮೇಲೆ ಈ ಥರ ಕುದಿ ಬರುತ್ತೆ. ಅದು ಕುದೀತಾ ಇರಬೇಕಾದ್ರೇ ಮನೆಯೆಲ್ಲ ಫ್ರೇಗ್ರೆನ್ಸ್ ಇರುತ್ತೆ, ಅಷ್ಟು ಘಮ ಘಮ ಅಂತಿರುತ್ತೆ. ಮಟನ್ ಸಾಂಬಾರು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ. ಇದು ನಾಟಿ ಸ್ಟೈಲ್ ಮಟನ್ ಸಾಂಬಾರು ಸಖತ್ತಾಗಿರುತ್ತೆ, ಖಂಡಿತ ನೀವು ಇಷ್ಟಪಡ್ತೀರಾ. ಈ ಥರ ಕುದೀತಾ ಇರಬೇಕಾದ್ರೇ ಸಾಂಬಾರು ಕನ್ಸಿಸ್ಟೆನ್ಸಿ ನಮ್ಗೆ ಗೊತ್ತಾಗುತ್ತೆ, ತೆಳು ಇದೆಯಾ ಗಟ್ಟಿ ಇದೆಯಾ ಅಂತ. ನೀವೇ ನೋಡಿ ಒಂದು ಸಲ. ಸಖತ್ತಾಗಿ ಬಂದಿದೆ ಸಾಂಬಾರು, ಅದ್ರ ಫ್ರೇಗ್ರೆನ್ಸ್ ಕೂಡ ಹಾಗೇ ಇತ್ತು. ಇದೆಲ್ಲ ಆದಮೇಲೆ ನೀವು ಸಾಲ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಮೊದಲೇ ಒಂದು ಸಲ ನಾವು ಸಾಲ್ಟು ಫ್ರೈ ಮಾಡೋಕ್ಕೆ ಹಾಕಿದ್ವಿ ಅಲ್ವಾ. ಸೊ ಇವಾಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಮೊದಲೇ ಹಾಕಿದ್ದೆ. ಸೊ ಇವಾಗ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸಾಲ್ಟನ್ನು. ಮತ್ತೆ
ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಸೀರಿಯಸ್ಸಾಗಿ ಹೇಳ್ತೀನಿ ಗೈಸ್, ಸಖತ್ತಾಗಿ ಬರುತ್ತೆ. ಜೊತೆಗೆ ನಾನು ಅಲ್ಲೇ ಎಗ್ ಕೂಡ ಬಾಯ್ಲ್ ಮಾಡಿಕೊಂಡೆ. ನಂತರ ಫೈನಲಿ ಹೀಗೆ ಬಂತು. ನಾನು ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ, ಚೆನ್ನಾಗಿತ್ತು. ಇಬ್ಬರು ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ ಇವತ್ತಿನ ಈ ಮಟನ್ ಸಾಂಬಾರನ್ನ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಸೀರಿಯಸ್ಲಿ ಸಖತ್ತಾಗಿ ಬರುತ್ತೆ. ಹಾಗೆ ಸಾಂಬಾರಂತೂ ಸೂಪರಾಗಿತ್ತು. ಇಲ್ಲಿವರೆಗೆ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿ ನಿಮಗೆ ರೆಸಿಪೀಸ್ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡಿ ಗೈಸ್. ಯಾರೆಲ್ಲ ವಿಡಿಯೋ ನೋಡಿದ್ರೋ ಅವರಿಗೆಲ್ಲ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಆಲ್. ಲವ್ ಯು ಗೈಸ್.